ಮಳೆ ಅಂತೂ ಶುರು ಆಗೇ ಬಿಡ್ತ್ರಿ. ಮಳೆ ಶುರು ಆಯ್ತಾ ನಾವು ಏನು ಹುಡುಕ್ತೀವಿ, ಕರಮ್ ಕುರಮ್ ಬಿಸಿ ಬಿಸಿಯಾಗಿರೋದ ಏನಾರು ತಿನ್ಬೇಕನ್ನೋ ಆಸೆ ಹುಟ್ಟೇ ಬಿಡ್ತೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಮಳೆ ಮುಗಿಯೋವರೆಗೂ ಮತ್ತೆ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿರ್ತೈತಿ. ಇದು ಸೋಯಾ ಚಿಂಗ್ಸ್ ಸ್ನ್ಯಾಕ್ಸ್ ರೀ, ಮತ್ತು ಇದು ಕರಮ್ ಕುರಮ್ ಅಂತಲೂ ಅಂತೈತಿ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡ್ರಿ. ಇಲ್ಲೊಂದು ನಾನು ಬೌಲ್ ತೊಗೊಂಡಿದ್ದೀನಿ, ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ದೊಡ್ಡ ಬೌಲ್ಗೆ ನಾನು ಸೋಯಾ ಚಿಂಗ್ಸ್ ಸಿಗ್ತಾವೆ ನೋಡ್ರಿ, ಅದು ಸಣ್ಣನು ನಾನು ಆ ಸೋಯಾ ಚಿಂಗ್ಸ್ ಇಲ್ಲಿ ಹಾಕಿದ್ದೀನಿ. ಹಾಕಿ ಮತ್ತು ಇದಕ್ಕೆ ಬಿಸಿ ನೀರು ಕಾಯಕ್ಕಿಟ್ಟಿದ್ರೆ ಬಿಸಿ ಆಗಿದವ್ರ ನೀರು, ಬಿಸಿ ಆದಿರೋಂಥ ನೀರನ್ನ ನಾವು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು 5 ನಿಮಿಷ ಮುಚ್ಚಿ ಇಟ್ಬಿಡ್ಬೇಕು ರೀ. ಪ್ಲೇಟ್ ಮುಚ್ಚಿ ನಾನು 5 ನಿಮಿಷ ಹಂಗೆ ಬಿಟ್ಟಿದ್ದೆ ರೀ. ಇವಾಗ ನೋಡ್ರಿ ಆಗಿದೆ. ಇದು ಆದ ತಕ್ಷಣ ಇದನ್ನು ನಾನು ಎಲ್ಲನೂ ಸ್ಪೂನಿಂದ ತೆಗಿತೀನಿ. ಅಂದರೆ ಈ ಥರ ಸ್ಪೂನ್ ಇರ್ಬೇಕು ರೀ. ಅದರಿಂದ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ನಾನು ಹಾಕ್ಕೊತಾನೆ ನೋಡ್ರಿ. ಇದೆಲ್ಲನೂ ತೆಗೆದು ಸೋಯಾ ಚಿಂಗ್ಸ್ ಎಲ್ಲನೂ ನಾನು ಈ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ರೀ. ನನ್ನ ಚಾನಲ್ಗೆ ನೀವು ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ, ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ರೀ. ನೋಡಿ ಇಲ್ಲಿ ತನ್ನ ನೀರು ತೊಗೊಂಡಿದ್ರಿ ಬೌಲ್ನಾಗ, ಆ ಬೌಲ್ನಾಗ ತನ್ನ ನೀರಿಗೆ ನಾನು ಸೋಯಾ ಚಿಂಗ್ಸ್ ಎಲ್ಲನೂ ಇದಕ್ಕೆ ಹಾಕಿ ನೋಡಿರಿ. ನೀರು ಈ ಥರ ಎಲ್ಲನೂ ಹಿಂಡಿ ನಾವು ತೆಗಿಬೇಕಾಗತ್ತೆ ರೀ ಒಂದು ಪ್ಲೇಟಿಗೆ. ಇದನ್ನೆಲ್ಲನೂ ನಾನು ಸೋಯಾ ಚಿಂಗ್ಸ್ ನೀರನ್ನೆಲ್ಲ ಹಿಂಡ್ಬಿಟ್ಟು ತೆಗಿಬೇಕಾಗತ್ತೆ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ನೀವು ಈ ಮಳೆಗಾಲದಾಗ ಈ ಥರ ರುಚಿಯಾಗಿರುವಂಥ ಕರಮ್ ಕುರಮ್ ಆಗಿರುವಂಥ ಒಂದು ಈ ಥರ ರೆಸಿಪಿ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ನೋಡಿರಿ ಇಲ್ಲಿ ನಾನು ಈ ಥರ ಎಲ್ಲನೂ ನೀರನ್ನ ತೆಗೆದು ಸೈಡ್ಗೆ ಇಟ್ಕೊಳತ್ತೇನೆ ರೀ. ನೋಡಿರಿ ಎಲ್ಲನೂ ತೆಗೆದ ನಾನು ಒಂದು ಪ್ಲೇಟಿಗೆ ಈ ಥರ ಇಟ್ಕೊಂಡಿದ್ದೀನಿ ರೀ. ಎಲ್ಲ ಫುಲ್ ನೀರು ಹೋಗ್ಬೇಕು, ಆ ಥರ ಫುಲ್ ನೀರು ಹೋಗಿ ಇರೋವರೆಗೂ ಇದನ್ನೆಲ್ಲನೂ ತೆಗೆದ ಹಿಂಗೆ ಇಟ್ಕೋಬೇಕಾಗತ್ತೆ ರೀ. ಇಟ್ಕೊಂಡಿರುವಂಥ ಪ್ಲೇಟಿಗೆ ಈಗೇನು ನಾವು ಸೋಯಾ ಚಿಂಗ್ಸ್ ಇಟ್ಕೊಂಡಿದ್ದೀನಿ ನೋಡಿರಿ, ಅದನ್ನು ಒಂದು ಸೈಡ್ಗೆ ನಾನು ಎತ್ತಿಡ್ತೀನಿ ರೀ. ಅದೇ ಬೌಲ್ಗೆ ಇಲ್ಲಿ ಬೇರೆ ಬೌಲ್ನ ನೀರೆಲ್ಲ ತೆಗೆದುಬಿಟ್ಟು ನಾನು ತೊಗೊಂಡಿದ್ದೀನಿ ರೀ. ಅದೇ ಬೌಲ್ಗೆ ನೋಡಿರಿ ಇಲ್ಲಿ 1 ಕಪ್ನಷ್ಟು ನಾನು ಮೊಸರು ಹಾಕಿದ್ದೀನಿ ರೀ. ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲೇ 1 ಕಪ್ನಷ್ಟು ಮೊಸರು ಹಾಕಿದ್ದೀನಿ. ಹಾಕಿ ಸೋಯಾ ಚಿಂಗ್ಸಿನ ನೀರೆಲ್ಲ ತೆಗೆದುಬಿಟ್ಟು ಹಿಂಡಿಟ್ಕೊಂಡಿದ್ವಲ್ರಿ, ಅದ ಸೋಯಾ ಚಿಂಗ್ಸ್ ನಾನಿಲ್ಲಿ ಹಾಕಿದ್ದೀನಿ. ಹಾಕಿ 1 ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ರೀ. ಫುಲ್ 1 ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ನಾನು ಹಾಕಿದ್ದೀನಿ. ಬಜ್ಜಿ ಮಾಡ್ತೀರಿ ನೋಡಿರಿ, ಅದ ಹಿಟ್ಟನ್ನು 2 ಸ್ಪೂನಷ್ಟು ನೀವು ಇಲ್ಲಿ ಹಾಕಬೇಕಾಗತ್ತೆ ರೀ. ಮತ್ತು ಇಲ್ಲಿ 2 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನೂ ತೊಗೊಂಡಿದ್ದೀನಿ ರೀ. ಇದು ಖಾರ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಖಾರವಾಗಿದ್ರೆ ಭಾಳ ರುಚಿ ಅನ್ನಿಸ್ತಾವ್ರಿ. ಅದಕ್ಕೋಸ್ಕರ ನಾನು 2 ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಮ್ಯಾಗಿ ಮಸಾಲ 1 ಸ್ಪೂನಷ್ಟು ಕೂಡ ಇಲ್ಲಿ ನಾನು ಹಾಕಿದ್ದೀನಿ ರೀ. ಮ್ಯಾಗಿ ಮಸಾಲ 1 ಸ್ಪೂನ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ರೀ. ಮತ್ತು ಗರಂ ಮಸಾಲಾನು ನಾನು 1 ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ. ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಬರ್ಬೇಕು ರೀ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹತ್ಕೋಬೇಕು ರೀ. ಈ ಥರ ಮಾಡ್ಕೊಂಡು ಬಿಸಿ ಎಣ್ಣೆಯಾಗ ಇದನ್ನು ಈ ಥರ ಒಂದೊಂದಾಗೆ ನಾವು ಈ ಥರ ಕರಿಬೇಕಾಗತ್ತೆ ರೀ. ನೋಡಿರಿ ಇಲ್ಲಿ ಒಂದೊಂದಾಗಿ ಈ ಥರ ಬಿಟ್ಟಿದ್ದೀನಿ ನೋಡಿರಿ. ಇದೇ ಥರ ನೀವು ಮಾಡಬೇಕಾಗತ್ತೆ. ಒಂದೇ ಸರಿ ಎಲ್ಲನೂ ಹಾಕಕ್ಕೆ ಹೋಗಬೇಡ್ರಿ, ಒಂದೊಂದಾಗಿ ಈ ಥರನೇ ಹಾಕ್ರಿ. ಸಾವಕಾಶ ಹಾಕಬೇಕಾಗತ್ತೆ ರೀ. ಯಾಕಂದ್ರೆ ಬಿಸಿ ಎಣ್ಣೆ ಇರ್ತೈತಿ. ನೀವು ಭಾಳ ಬಿಸಿ ಎಣ್ಣೆ ಇದ್ದಾಗ ನೀವು ಜೋರು ಹಾಕಿದ್ರೆ ಎಣ್ಣೆ ಸಿಡೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸಾವಕಾಶಾಗ ಹಾಕಬೇಕಾಗತ್ತೆ ರೀ. ನೋಡಿರಿ ನಾನು ಈ ಥರ ಹಾಕಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಟ್ಟಿದ್ದೇನೆ ರೀ. ಸ್ಪೂನು ಏನು ಹಾಕಬಾರ್ದು ರೀ. ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ಬೇಕು. ಬಿಟ್ಟಾದಮೇಲೆ ಇಲ್ಲಿ ಕುದಿ ಬರತೈತೆ ನೋಡಿರಿ ಎಣ್ಣೆನ. ಇದು ಸ್ವಲ್ಪ ಸಣ್ಣ ಆಗ್ಬೇಕು ರೀ, ಸ್ಲೋ ಆಗುತ್ತಲ್ಲ ಆ ಟೈಮ್ನಾಗ ನಾವು ಇದನ್ನು ಒಳಗೆ ಹಾಕಬೇಕಾಗತ್ತೆ ರೀ. ನೋಡಿರಿ ಇಲ್ಲೇ ಈಗ ನಿಮ್ಗೆ ಗೊತ್ತಾಗತ್ತೈತೆ ನೋಡಿರಿ, ಎಣ್ಣೆ ಸಣ್ಣ ಆಗೈತೆ ರೀ. ಸ್ವಲ್ಪ ಕುದಿಯೋದು ಕಮ್ಮಿ ಆಯ್ತಲ್ಲ ಅಂಥ ಟೈಮ್ನಾಗ ನಾವು ಇದನ್ನು ಮಾಡಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು ಕುದಿಯೋದು. ಭಾಳ ಕುದಿಯಾಕೈತಂದ್ರೆ ನೀವು ಅದನ್ನು ಒಳಸಕ್ಕೆ ಹೋಗಬೇಡ್ರಿ. ನೋಡಿರಿ ನಿಮ್ಗೆ ಗೊತ್ತಾಗ್ತೈತೆ ನೋಡಿರಿ ಇಲ್ಲಿ ಸ್ವಲ್ಪ ಕುದಿ ಬರ್ಬೇಕು ರೀ. ಇಷ್ಟ ಸ್ಲೋ ಆಗಿ ಅದನ್ನು ಮಾಡ್ತಿರ್ಬೇಕು. ಯಾಕಂದ್ರೆ ಇದು ಒಂದೇ ಸರಿ ಹೊಳ್ಸಕ್ಕೆ ಹೋದ್ರಂದ್ರೆ ಇದು ಕುರು ಆಗಂಗಿಲ್ಲ ರೀ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣಗೆ ಉರಿ ಇಟ್ಟನ ನೀವು ಈ ಥರ ಮಾಡಬೇಕಾಗತ್ತೆ ರೀ. ನೋಡಿರಿ ಈಗ ಇದು ಈ ಥರ ಸಣ್ಣಗೆ ಆಗೈತೆ ನೋಡಿರಿ. ಕುದಿಯೋದು ಕಮ್ಮಿ ಆತಲ್ಲ ಅಂಥ ಟೈಮ್ನಾಗ ನಾವು ಇದನ್ನು ಹಾಕಬೇಕಾಗತ್ತೆ ರೀ. ಇಲ್ಲ ನೀವು ಒಂದೇ ಸರಿ ಹೊಳ್ಸಕ್ಕೆ ಹೋದ್ರೆ ಅಂದ್ರೆ ಏನಾಗತ್ತೆ, ನಾವು ಹಚ್ಚಿರುವಂಥ ಹಿಟ್ಟು ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತೆ ರೀ. ಅದಕ್ಕೋಸ್ಕರ ನೀವು
ನೋಡ್ರಿ ಇಲ್ಲಿ ಮಳೆಗಾಲಕ್ಕೆ ಈ ಥರ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೇಕಂತಂದ್ರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರ್ತೈತ್ರಿ. ಇಲ್ಲಿ ಮೇಲೆ ಐತೆ ನೋಡ್ರಿ ಬ್ಲೂ ಕಲರ್ ಮತ್ತು ರೆಡ್ ಮತ್ತು ಬೆಲ್ ಐಕಾನ್ ಕಾಣಿಸೋದೈತೆ ನೋಡ್ರಿ. ಈ ಥರನ ನೀವು ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗನ ಬರ್ತಾವ್ರಿ. ನಾನು ರುಚಿಯಾಗಿರುವಂಥ ರೆಸಿಪಿ ನೋಡಿ ನೀವು ಮಳೆಗಾಲದಲ್ಲಿ ಆಯಿತು ಈ ಥರ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟೊಂದು ರುಚಿಯಾಗಿತ್ತು ಅಂಥೇಳಿ. ಅದಕ್ಕೆ ಒಂದು ಸರಿ ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹೆಂಗೆ ಬಂದಿತ್ತು ಅಂಥೇಳಿ. ನೋಡಿರಿ ಇಲ್ಲಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕ್ರಿ. ರೆಡ್ ಕಲರ್ ಬರೋವರೆಗೂ ನಾವು ಇದೇ ಥರ ಮಾಡ್ಕೊಂಡಿದ್ರೆ ಇದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ನೋಡಿರಿ ಈ ಥರನ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಒಂದು ಪ್ಲೇಟಲ್ಲಿಗ ತೆಗೆದು ಇಟ್ಕೊತೀನಿ. ಎಣ್ಣೆ ಬೆಸದ್ರಿ ಸ್ವಲ್ಪ ಈ ಪ್ಲೇಟ್ ತೆಗೆದು ಇಟ್ಕೊಂಡು ಮತ್ತು ಇದೇ ಥರನ ಹಾಕ್ತೀನಿ ನೋಡಿರಿ. ಮತ್ತೊಂದು ಸೈಡ್ಗೆ ಈ ಥರನೇ ಹಾಕ್ತೀನಿ. ಮತ್ತು ಅದೇ ಥರ ನೋಡಿರಿ ಹಾಕಿದ ಮೇಲೆ ನೀವು ನೋಡತ್ತಿರಲ್ರಿ ಎಣ್ಣೆ ಯಾವ ಥರ ಕುದಿತೈತೆ ನೋಡಿರಿ. ಈ ಥರ ಇರುವಾಗ ನೀವು ಹೊಳಸು ಹಾಕ್ಬಾರ್ದು ರೀ. ಅದು ಸ್ವಲ್ಪ ಸ್ಲೋ ಆಗಬೇಕು ರೀ. ಅಲ್ಲಿವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ರೀ. ಜಾಸ್ತಿ ಅರ್ಜೆಂಟ್ ಮಾಡಿ ತೆಗಿಯೋ ಹಾಗಿಲ್ಲ. ಅದಕ್ಕೆ ಈ ಥರನ ಮಾಡ್ಕೋಬೇಕಾಗತ್ತೆ ರೀ. ನೋಡಿರಿ ಇಲ್ಲೇ ಈ ಥರನ ಸಣ್ಣಗೆ ಬರಬೇಕು ರೀ. ಅದು ಸಣ್ಣಗೆ ಈಗ ಆಯ್ತು ನೋಡಿರಿ, ಸ್ವಲ್ಪ ಸಣ್ಣ ಆತಲ್ಲ ಅಂಥ ಟೈಮ್ನಾಗ ಇದನ್ನು ಮತ್ತೆ ಹೊಳಸು ಹಾಕ್ಬೇಕಾಗತ್ತೆ ರೀ. ಇದು ಸೋಯಾ ಚಿಂಗ್ಸಿಂದ ಮಾಡಿದ್ದಂತೇಳಿ ಯಾರಿಗೂ ಗೊತ್ತಾಗಲ್ರಿ. ಅರ್ಜೆಂಟ್ನಾಗ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗೂ ಇದನ್ನು ಪಟಾಫಟ್ ಅಂತ ಮಾಡ್ಕೊಂಡು ತಿನ್ಬೇಕು ರೀ. ಅವ್ರು ಕೂಡ ಅಂತಾರೆ ಇದನ್ನು ಯಾವ ಥರ ಮಾಡಿದ್ರಿ, ಯಾವುದರಿಂದ ಮಾಡಿದ್ರಿ ಅಂತ ನಿಮಗೆ ಕೇಳ್ತಾರೆ. ಯಾಕಂದ್ರೆ ಇದು ಸೋಯಾ ಚಿಂಗ್ಸಿಂದ ಮಾಡಿದ್ದಂತೇಳಿ ಯಾರಿಗೂ ಗೊತ್ತಾಗಲ್ರಿ. ನೋಡಿರಿ ಈ ಥರನ ಇದು ರೆಡ್ ಗೋಲ್ಡನ್ ಕಲರ್ ಥರ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಇದು ಕುರಮ್ ಅಂತ ಅನ್ನತ್ರಿ. ಅದಕ್ಕೋಸ್ಕರ ನೀವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ ರೀ. ನೋಡಿರಿ ಈಗ ಗೋಲ್ಡನ್ ಕಲರ್ ಬಂದೈತಿ, ಇದು ಆಗಿದೆ ರೀ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿರಿ ಈಗ ನೋಡಿರಿ ನೀವು ನೋಡತ್ತೀರಿ ಸೌಂಡ್ ಎಷ್ಟು ಸೌಂಡ್ ಬರತ್ತಾವ ಅಂಥೇಳಿ. ಅಷ್ಟು ಸೌಂಡ್ ಏನೈತಲ್ರಿ ಅಷ್ಟು ಕುರಮ್ ಅಂತ ಅಂತಾವ್ರಿ. ಇವ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಈಗೇನು ನೋಡಿರಿ ಇದು ಸೋಯಾ ಚಿಂಗ್ಸ್ ಹತ್ಕೊಂಡಿದ್ದಲ್ರಿ. ನಾವು ಇದನ್ನು ಈ ಥರ ಒಂದೊಂದಾಗಿ ಇದನ್ನು ಬಿಡಿಸ್ಬಿಟ್ಟು ಸೈಡ್ಗೆ ಇಟ್ಕೊತಾ ಇದ್ದೀನಿ ರೀ. ನೋಡಿ ಎಲ್ಲನೂ ಈಗ ಬಿಡಿಸಿ ಇಟ್ಕೊಳತ್ತೀನಿ ರೀ. ಈ ಥರ ಮಾಡ್ಕೊಂಡು ಸೈಡ್ಗೆ ಇಟ್ಟು ನಾನು ಇದನ್ನೀಗ ಪುದೀನ ಚಟ್ನಿ ಜೊತೆಗೆ ತಿಂತೀನಿ ರೀ. ಪುದೀನ ಚಟ್ನಿ ಜೊತೆಗೆ ಇದನ್ನು ತಿಂತಾಯಿದ್ರಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಅದನ್ನು ಹೇಳೋಕ್ಕಾಗಲ್ಲ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿರಿ, ನಿಮಗೂ ಗೊತ್ತಾಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಹೈಪ್ ಕೂಡ ಮಾಡಿರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತು ಹೊಸ ರುಚಿಯೊಂದಿಗೆ ಮತ್ತೊಂದು ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.